ಸೊ 75 days ಪ್ಲಾನ್ ಅಥವಾ 80 days, ಎನಿವೆ 5 days ಲಿಬರ್ಟಿ ಇಟ್ಕೊಳ್ಳಿ. ನೋಡಿ, ಹಿಸ್ಟ್ರಿ ಯು ಮಸ್ಟ್ ಕವರ್ ವಿತ್ ಇನ್ 15 days. ಆಯ್ತಾ, ಬರೀರ ಫಸ್ಟ್ ಜಿಯೋಗ್ರಫಿ ವಿತ್ ಇನ್ 15 days. ಹೆಂಗ್ ಕವರ್ ಮಾಡೋದನ್ನ ಹೇಳ್ಕೊಡ್ತೀನಿ, ಬರೀರಿ. ಎಕಾನಮಿ 15 days, ಪಾಲಿಟಿ 15 days, ಓಕೆ. ಸೈನ್ಸ್ ಅಂಡ್ ಟೆಕ್ 10 days, ಎನ್ವಿರಾನ್ಮೆಂಟ್ 10 days. ಆಯ್ತಾ, ಸೊ ಅಲ್ಲಿಗೆ 80 days ಆಯ್ತು. ಇಷ್ಟೇ ಇರೋದು. ಪ್ರಾಕ್ಟಿಕಲಿ ಸ್ಪೀಕಿಂಗ್ ನಿಮಗೆ ಟೈಮ್ ಇಷ್ಟೇ ಇರೋದು. 2026 ಎಕ್ಸಾಮ್ಸ್ ಯಾರ್ಯಾರು ಟಾರ್ಗೆಟ್ ಮಾಡ್ತಾ ಇದ್ದೀರಾ, ನಿಮಗೆ ಟೈಮ್ ಇರೋದು ಎಷ್ಟು, ಇಷ್ಟೊಳಗೆ ಎಕ್ಸಾಮ್ ಆಗುತ್ತೆ. ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಸರ್? ಏನು ಮಾಡೋಕ್ಕಾಗಲ್ಲ, ಅವಾಗ ರಿವಿಷನ್ ಮಾಡ್ಕೋಬೇಕು. ಓಕೆ, ಒಳ ಮೀಸಲಾತಿ ಕ್ಲಿಯರ್ ಆಗಿದೆ ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಪ್ಲಾನ್ ಹೇಳ್ತಾ ಇದ್ರಿ. ಆಯ್ತಾ, ಸರಿ. 80 days ಆಯ್ತಾ? ಸರಿ, 80 days ಅಲ್ಲಿ ಯಾವೊಂದ್ಸರಿ ಇಷ್ಟೆಲ್ಲ ಕವರ್ ಮಾಡೋಕ್ಕಾಗುತ್ತೆ? ಏನ್ ಮಾಡ್ಬೇಕು ಅಂದ್ರೆ, ಓಕೆ, ಡೈಲಿ ಒಂದು 10 hours ಟೈಮ್ ಟೇಬಲ್ ಹಾಕೋಬೇಕು. 10 hours ಓದ್ಲೇಬೇಕು. ಆಯ್ತಾ, ಅದರಲ್ಲಿ 5 hours 5 hours ಡಿವೈಡ್ ಮಾಡ್ಕೊಳ್ಳಿ. 5 hours ಬೇಗ ಬರ್ಕೊಳ್ಳಿ. 5 hours ಡಿವೈಡ್ ಮಾಡ್ಕೊಳ್ಳಿ. ಈ 5 hours ಅಲ್ಲಿ ಸರ್ ಸಬ್ಜೆಕ್ಟ್, ಓಕೆ, ಸಬ್ಜೆಕ್ಟ್ ಅಂದ್ರೆ ಏನು ಓದ್ಬೇಕು? ಬರೀ ನೋಟ್ಸ್. ಈಗ ಆಥರ್ ಬುಕ್ ಎಲ್ಲ ಓದಕ್ಕಾಗಲ್ಲ. ಪ್ಲಸ್ PYQs. ಓಕೆ, ಸಬ್ಜೆಕ್ಟ್ ನೋಟ್ಸ್ ನಿಮ್ ಟೀಚರ್ಸ್ ಏನ್ ಬರ್ಸಿರ್ತಾರಲ್ಲ, ಅಣ್ಣ ಇನ್ನು ಕ್ಲಾಸೇ ಕಂಪ್ಲೀಟ್ ಆಗಿಲ್ಲ, ನೋಟ್ಸೇ ಕಂಪ್ಲೀಟ್ ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಔಟ್ ಆಫ್ ದ ಗೇಮ್. ಓಕೆ, ನೀವು ಇವಾಗ B2 B3 ಇದ್ರಲ್ಲ, ನಿಮಗೆ ಬೇರೆ ಪ್ಲಾನ್ ಕೊಡ್ತೀನಿ ನಾನು. ಓಕೆ, ನೀವು ಪ್ಲಾನಿಗೆ ಬರ್ಬೇಕು. ನೀವು ಗೇಮಿಗೆ ಎಂಟರ್ ಆಗ್ಬೇಕು. ಏನ್ ಮಾಡ್ಬೇಕು? ವಿಲ್ ಟಾಕ್, ಡೋಂಟ್ ವರಿ. ಆಯ್ತಾ, ಗೇಮಿಗೆ ಬರ್ಬೋದು. ಆಯ್ತಾ, ಬಟ್ ಅವ್ರು ನಿಮಗೆ ವೆರಿ ಸೇಕ್. ನಿಮ್ದೆಲ್ಲ ಕೋಚಿಂಗ್ ಮುಗಿದು 1 ವರ್ಷ ಆಗ್ತಾ ಬಂತು. ಕೋಚಿಂಗ್ ಸ್ಟಾರ್ಟ್ ಆಗಲ್ಲ 1 year ಆಯ್ತಲ್ಲ. ಮತ್ತೆ ಸೊ ಇಲ್ಲಿ ನೋಡ್ರಿ, ನೋಟ್ಸು PYQs ಇವು ಬಿಟ್ಟು ಏನು ಓದಬಾರ್ದು. PYQs ಏನು ಓದಬೇಕು? ಓಕೆ, ಬರೀ ಹೇಳ್ತೀನಿ. PYQs ಯಾವ್ದೊಂದು ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತೀನಿ. ಓಕೆ, ನೋಡಿ, ಸಪ್ನ ಪಬ್ಲಿಕೇಶನ್ಸ್ ಬಿಟ್ಟಿದ್ದಾನೆ ಈಗ. ಓಕೆ, ಸಪ್ನ ಪಬ್ಲಿಕೇಶನ್ ರುದ್ರಾಣಿ ಅಂತ ಆಥರ್. ಓಕೆ, ಯಾರತ್ರ ಇದೆಯಾ ಇಲ್ಲಿ ಸಪ್ನ ಪಬ್ಲಿಕೇಶನ್? ಇದ್ರಲ್ಲಿ ಏನಿದೆ ಅಂದ್ರೆ IAS, KS, PSI, PC, SDA, FDA, KPSC, KEA ಎಲ್ಲ ಸೇರ್ಸ್ ಒಂದು ಕ್ವಶನ್ ಬ್ಯಾಂಕ್ ಇದೆ. ಸಬ್ಜೆಕ್ಟ್ ವೈಸ್ ಇದಾವೆ. ಇದನ್ನೊಂದು ಸಾಲ್ವ್ ಮಾಡ್ಕೊಳ್ಳಿ. UPSC, KPSC, PSI, PC, SDA, FDA, KPSC ಎಕ್ಸಾಮ್ಸು, KA ಎಕ್ಸಾಮ್ಸು ಎಲ್ಲ ಸೇರಿ ಸಬ್ಜೆಕ್ಟ್ ವೈಸ್ ಬಿಟ್ಟಿದ್ದಾರೆ. ಸಪ್ನ ಪಬ್ಲಿಕೇಶನ್. ಓಕೆ, ಸೊ ರುದ್ರಾಣಿ ಅಂತ ಆಥರ್ ಅವ್ರದ್ದು. ಯು ಕ್ಯಾನ್ ಬೈ ದಿಸ್ ಬುಕ್. ಆಯ್ತಾ, ಸೊ ಇಲ್ಲಿ ನೋಡಿ, ನೋಟ್ಸ್ ನ ಚೆನ್ನಾಗಿ ಓದಿ. PYQ ಓದಬೇಕಾದ್ರೆ ಯಾವ್ದಾದ್ರು PYQಗೆ ನಿಮ್ಮ ಹತ್ರ ಕಾಂಟೆಂಟ್ ಇಲ್ಲ ಅಂದ್ರೆ, PYQ ಸಾಲ್ವ್ ಮಾಡ್ತಾ ಇದ್ದೀರಾ, ನೋಟ್ಸ್ ಅದಕ್ಕೆ ಉತ್ತರ ಇಲ್ಲ, ಅವಾಗ ಯೂಸ್ ಚಾಟ್ GPT. ಸೊ ಯೂಸ್ ಚಾಟ್ GPT ಅಂಡ್ ಆಡ್ ನೋಟ್ಸ್. ಆಯ್ತಾ, ಇದು ಮಾಡಬಹುದು. ಸೊ ಇದೊಂದ. ಎರಡನೇದು ಬರೀ KEAದೇನೆ ಅಂದ್ರೆ KEA ನಡೆಸಿರ್ತಕ್ಕಂಥ ಎಕ್ಸಾಮ್ಸ್ ಗಳ ಕ್ವಶನ್ ಬ್ಯಾಂಕ್ ಸಪರೇಟ್ ಬಿಟ್ಟಿದ್ದಾರೆ. ಇದು ಆಥರ್ ರುದ್ರಾಣಿನೇ. ಸೊ KEA ಕ್ವಶನ್ ಬ್ಯಾಂಕ್ ತಗೊಳ್ಳಿ. ಇದು ತಗೊಳ್ಳಿ. ಆಯ್ತಾ, ಮೂರನೇದು ಓಕೆ, ಯು ಕ್ಯಾನ್ ಟೆಕ್ಸ್ಟ್ ಬುಕ್ ಅಂತ ಒಂದು ಆಪ್ ಇದೆ. ಟೆಕ್ಸ್ಟ್ ಬುಕ್ ಅಂತ ಆಪ್ ಇದೆ. ಇದ್ರಲ್ಲಿ ಏನಿದೆ ಗೊತ್ತಾ? RRB, SSC, ಬ್ಯಾಂಕಿಂಗು, ಅದರ್ ಸ್ಟೇಟ್ PSC ಕ್ವಶನ್ಸ್ ಇದಾವೆ. ಆಯ್ತಾ, ಸೊ ಮತ್ತೆ ನಾನು ಹೇಳ್ತಿರೋದೆಲ್ಲ ಸಬ್ಜೆಕ್ಟ್ ವೈಸ್ ಇದಾವೆ. ಇದು ಎಲ್ಲ ಸಬ್ಜೆಕ್ಟ್ ವೈಸ್ ಇದಾವೆ. ದಿಸ್ ಯು ಕ್ಯಾನ್ ಸ್ಟೇ. ಆಮೇಲೆ ಇದು ಕನ್ನಡ ಮೀಡಿಯಂ ಅಲ್ಲಿ ಇದೆ, ಇದು ಕನ್ನಡ ಮೀಡಿಯಂ ಅಲ್ಲಿ ಇದೆ. ಇವೆರಡು ಕನ್ನಡ ಮೀಡಿಯಂ ಅಲ್ಲಿ ಇದಾವೆ. ಇಂಗ್ಲಿಷ್ ಮೀಡಿಯಂ ಅಲ್ಲೂ ಇದೆ, ಕನ್ನಡ ಮೀಡಿಯಂ ಅಲ್ಲೂ ಇದೆ. ರೈಟ್, ಆಯ್ತಾ. ಸೊ ಆಮೇಲೆ ಕನ್ನಡ ಮೀಡಿಯಂ ಓದ್ಬೇಕಾದ್ರೆ ಇನ್ನೊಂದು ಚಿಗುರು ಪಬ್ಲಿಕೇಶನ್ ಇದೆ, ಅದನ್ನು ತಗೋಬಹುದು. ಚಿಗುರು ಮತ್ತೆ ಡೈ ಸೀರೀಸ್ ಕನ್ನಡ ಮೀಡಿಯಂ ಅವರು. ಸೊ ದಿಸ್ ಮೆನಿ ಕ್ವಶನ್ ಬ್ಯಾಂಕ್ಸ್. ಸೊ ಇದನ್ನ ಏನ್ ಮಾಡ್ಬೇಕು ಗೊತ್ತಾ ನೀವು? ನೋಡ್ರಿ, ಇಲ್ಲಿ ಬೆಳಗ್ಗೆ 5 hours ಅಲ್ಲಿ ಮುಗಿಸ್ಬೇಕು. ನೋಟ್ಸ್ ಮುಗಿಸೋದು ಎಷ್ಟೊತ್ತು? ಕ್ಲಾಸ್ ಕೇಳಿ ನೋಟ್ಸ್ ಬರ್ಕೊಂಡಿದ್ರೆ ಇಲ್ಲ, ನೋಟ್ಸ್ ಮುಗಿಸೋಕೆ ಎಷ್ಟೊತ್ತು ಬೇಕು ನಿಮ್ಗೆ? 15 ದಿನ ಸಾಲದ ಅಣ್ಣ. ನೀವೇ ಕೈಯಾರೆ ಬರ್ದಿರೋ ನೋಟ್ಸ್ ಇಲ್ಲ, ನಿಮ್ ಟೀಚರ್ ಕೊಟ್ಟಿರೋ PDF 15 ದಿನ ಸಾಲಲ್ಲ. ಮತ್ತೆ ಪ್ಲಸ್ PYQs. ಆಯ್ತಾ, ಇಲ್ಲಿ 5 hours ಕೊಡ್ಬೇಕು.
ಆಯ್ತಾ? ಇನ್ 5 hours ಅಲ್ಲಿ ಇನ್ 5 hours ಅಲ್ಲಿ ಸರ್ ಕೀಪ್ 1 hour ಫಾರ್ ಕರೆಂಟ್ ಅಫೇರ್ಸ್ ಬರ್ಕೊಳ್ಳಿ. 1 hour ಫಾರ್ ಕರೆಂಟ್ ಅಫೇರ್ಸ್. ಜಾನಿಂದ ಶುರು ಮಾಡಿ ಮ್ಯಾಗ್ಝಿನ್. 2025 ಹೋಗ್ಬೇಡಿ, ಜಾನಿಂದ ಶುರು ಮಾಡಿ ಮ್ಯಾಗ್ಝಿನ್. ಡೈಲಿ 5 ಪೇಜ್ ಓದ್ಕೊಂಡು ಹೋಗೋದು. ಆಯ್ತಾ? ಇನ್ 1 hour ಫಾರ್ ಮೆಂಟಲ್ ಎಬಿಲಿಟಿ. 1 hour ಫಾರ್ ಮೆಂಟಲ್ ಎಬಿಲಿಟಿ. ಇನ್ 1 hour ಕಂಪ್ಲೀಟ್ ಬಜೆಟ್, ಎಕನಾಮಿಕ್ ಸರ್ವೆ, ಗವರ್ಮೆಂಟ್ ಸ್ಕೀಮ್ಸ್ ಪ್ಲಸ್ ಸೆನ್ಸಸ್ ಓದ್ಲೇಬೇಕು. ಬಜೆಟ್, ಎಕನಾಮಿಕ್ ಸರ್ವೆ, ಗವರ್ಮೆಂಟ್ ಸ್ಕೀಮ್ಸ್, ಸೆನ್ಸಸ್. 3 hour ಆಯ್ತಾ? 3 hour ಆಯ್ತಲ್ಲ? ಓಕೆ. ಇನ್ನ 2 hours ಸ್ಪೆಸಿಫಿಕ್ ಪೇಪರ್. ಪಿ ಎಸ್ ಐ ಅವರು ಪೇಪರ್ 1 ಓದಬೇಕು. PSI ಪೇಪರ್ 1. FTA ಬರೆಯೋರು ಕಮ್ಯುನಿಕೇಶನ್ ಪೇಪರ್. AE ಬರೆಯೋರು ಅವರು ಟೆಕ್ನಿಕಲ್ ಪೇಪರ್ ಓದಬೇಕು. ಈ ನಿಮ್ ಫಾರೆಸ್ಟ್ ಅವರು ನಿಮ್ ಸಿಲೆಬಸ್ ಓದಬೇಕು. ಟಚ್ ಅಲ್ಲಿ ಇರ್ಬೇಕು ಅದಕ್ಕೆ ಅಲ್ಲ, ನಗಡದೇನೈತದ್ರಿ. ಸೊ 2 hours ಫಾರ್ ಸ್ಪೆಸಿಫಿಕ್ ಪೇಪರ್. ಅಬಜೆ ನೋಡ್ರಲ್ಲಿ, 1 hour ಮೆಂಟಲ್ ಎಬಿಲಿಟಿ, 1 hour ಕರೆಂಟ್ ಅಫೇರ್ಸ್, 1 hour ಬಜೆಟ್, ಎಕನಾಮಿಕ್ ಸರ್ವೆ, ಸ್ಕೀಮ್ಸ್, ಸೆನ್ಸಸ್, ಇನ್ನೊಂದು ಅವರು ಸ್ಪೆಸಿಫಿಕ್ ಪೇಪರ್. ನೋಡಿ ಹಿಂಗ್ ಓದಿದ್ರೆ ಅವಾಗ ಎಲ್ಲ ಕವರ್ ಆಗುತ್ತೆ. ಇಲ್ಲ ಏನಾಗತ್ತೆ ಗೊತ್ತಾ? ಸಿಂಪಲ್ ಕೇಳಿ ಹೇಳ್ತೀನಿ. ಇದು ಓದ್ತೀರಾ, ಇದು ಓಡಿಸ್ಕೋತೀರಾ, ಸಿಎ ಕೈ ಕೊಡುತ್ತೆ. ಇಲ್ಲ ಇದನ್ನ ಓದಿದ್ರೆ ಮೆಂಟಲ್ ಬಿಟ್ಟು ಕೈ ಕೊಡುತ್ತೆ. ಇಲ್ಲ ಬಜೆಟ್, ಎಕನಾಮಿಕ್ ಸರ್ವೆ, ಗವರ್ಮೆಂಟ್ ಸ್ಕೀಮು, ಸೆನ್ಸಸ್ ಕೈ ಕೊಡುತ್ತೆ. ಇದ್ರಲ್ಲಿ ಯಾವ್ದಾರು ಒಂದಾರ ಕೈ ಕೊಡುತ್ತೆ. ಒಂದ್ ಕೈ ಕೊಟ್ಟರು ಕೂಡ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ, ಬಟ್ ಪಾಸ್ ಆಗಲ್ಲ. ನಿಯರೆಸ್ಟ್ ಬರ್ತೀರಾ, ನಿಯರೆಸ್ಟ್ ಬಂದು ಫೇಲ್ ಆಗ್ತೀರಾ, ಬಟ್ 1 mark ಇಂದ ಫೇಲ್ ಆದ್ರೂ. ಸೊ ನೋಡಿ, ಹೌ ಟು ಟೇಕ್ ಎವ್ರಿಥಿಂಗ್ ಇನ್ ಎ ಬ್ಯಾಲೆನ್ಸ್ಡ್ ವೇ. ಹೌ ಟು ಟೇಕ್ ಎವ್ರಿಥಿಂಗ್ ಇನ್ ಎ ಬ್ಯಾಲೆನ್ಸ್ಡ್ ವೇ ಹೆಂಗೆ ಕ್ಲೀನ್ ಆಗಿ ಹೇಳಿದ್ದೀನಿ. ಇದರಲ್ಲಿ ಇಂಥ ಪ್ರಾಪರ್ 10 hours ಕೊಡ್ಬೇಕು ಅಲ್ರೋ. ನಾನು ಹೇಳೋದು ಸ್ವಲ್ಪ ವಿಚಾರ ಮಾಡ್ರಿ. ಓದಕ್ಕೆ ಬಂದಿದ್ದೀರಾ, ಬೇರೆ ಏನು ಕೆಲ್ಸ ಇಲ್ಲ. ವರ್ಕ್ ಮಾಡ್ಕೊಂಡು ಮಾಡ್ತೀನಿ ಅನ್ನೋದು ಅವ್ರ ಪಾಡಿ ಎಷ್ಟು ಕಷ್ಟ ಇರುತ್ತೆ. ನಿದ್ದೆ ಗಿದ್ದೆ ಎಲ್ಲ ಬಿಟ್ಟೋದ್ಬೇಕು. ನಿಮ್ದೇನು ನಿದ್ದೆ ಆಗತ್ತೆ, ಊಟಕ್ಕೆ ಊಟ ಆಗತ್ತೆ, ಬ್ರೇಕ್ಸು ತಗೊಂತೀರಾ, ಅವಾಗ ಮೂವಿಗೂ ಹೋಗ್ತೀರಾ. ಸೊ ಯು ಗೆಟ್ ಸಿಂಪಲ್ ಆರಾಮಾಗಿ ಓದ್ಬೋದ್ರಿ. ಈಗ ನೋಡಿ ಸಿಂಪಲ್ ನಾನು ಹೇಳೋದು. ಸೊ 7 ರಿಂದ 9 ಒಂದು ಸ್ಟ್ರೆಚ್ ಓದ್ಬೋದು, 7 to 9 ಒಂದು ಸ್ಟ್ರೆಚ್ ಓದ್ಬೋದು, ಮತ್ತೆ 9 to 10 ಬ್ರೇಕ್ ತಗೊಳ್ಳಿ. ಓಕೆ, 11 to 12:30 ಒಂದು ಸ್ಟ್ರೆಚ್, 11 to 12:30 ಒಂದು ಸ್ಟ್ರೆಚ್ ಅಲ್ಲಿ ಓದ್ಬೋದು. 1.5 ಗಂಟೆ ಒಂದು ಸ್ಟ್ರೆಚ್ ಅಲ್ಲಿ ಓದ್ಬೋದು. ಮತ್ತೆ 12:30 to 1 ಬ್ರೇಕ್ ತಗೊಳ್ಳಿ. 1 to 2 ಮತ್ತೊಂದು ಸ್ಟ್ರೆಚ್. ಅಲ್ಲಿ ಸುಸ್ತಾಗ್ತೀರಾ ನೋಡಿ. ಇಲ್ಲಿ 7 to 9 ಅಂತಂದ್ರೆ ಇಲ್ಲಿ 2 hours ಆಯ್ತು, ಆಯ್ತಾ? ಇಲ್ಲಿ 3 hours ಆಯ್ತು. ಬೆಳಿಗ್ಗೆಯಿಂದ ಮಧ್ಯಾಹ್ನದೊಳಗಡೆ ಸಬ್ಜೆಕ್ಟ್ ಮುಗಿಸ್ಕೊಳ್ಳಿ. ಬೆಳಿಗ್ಗೆಯಿಂದ 7 ರಿಂದ 9 ಒಂದು ಸ್ಟ್ರೆಚ್. ನಾನು ಹೇಳ್ತಾ ಇರೋದು ಔಟ್ ಗೋಯಿಂಗ್ ಬ್ಯಾಚಸ್ಗೆ. 9 ರಿಂದ 10 ತಿಂಡಿ ತಿನ್ನಿ ಆರಾಮಾಗಿ. 9 ರಿಂದ 10 ತಿಂಡಿ ತಿನ್ನಿ. ಸಾರಿ, 10 ರಿಂದ ಇಲ್ಲ 10 ರಿಂದ ಹೋಗ್ಬೇಕು. 10 ರಿಂದ 1 ನೋಡಿಲಿ, 9 ರಿಂದ 10 ಬ್ರೇಕಾ, 10 ರಿಂದ 11:30 ಮತ್ತೆ ಅರ್ಧ ಗಂಟೆ ಬ್ರೇಕ್ ತಗೊಳ್ಳಿ. 10 ರಿಂದ 11:30 ಓದ್ಕೊಂಡು ಅರ್ಧ ಗಂಟೆ ಬ್ರೇಕ್ 12 ರಿಂದ 1:30 ಬ್ರೇಕ್ ತಗೊಂಡು. ಬಟ್ ಒಂದೇನಂದ್ರೆ ಒಂದ್ಸತಿ ಕೂತ್ರೆ 1.5 ಗಂಟೆ ಎದ್ದೇಳಬಾರ್ದು. 3/4 ಗಂಟೆಗೆ ಎದ್ದು ಬಿಡೋದು, ಅರ್ಧ ಗಂಟೆಗೆ ಎದ್ದು ಬಿಡೋದು. ಔಟ್ ಆಫ್ ದಿ ಗೇಮ್. ಅಷ್ಟು ಮಿನಿಮಮ್ 1.5 hour ಕಾನ್ಸಂಟ್ರೇಟ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಹೆಂಗೆ? ಅದು ಇದು ಅಕಾಡೆಮಿಕ್ ಎಕ್ಸಾಮ್ಸ್ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್. ಆಯ್ತಾ? 5 hour ಆಯ್ತು, ಮುಗಿಸ್ಕೊಂಬಿಡಿ. ಅಲ್ಲಿಗೆ ಸುಸ್ತಾಗ್ತೀರ ನೀವು. ನಿಜವಾಗ್ಲೂ 7 ಗಂಟೆಯಿಂದ 1:30ವರೆಗೂ ಪ್ರಾಮಾಣಿಕವಾಗಿ ಓದಿದ್ರೆ ಸುಸ್ತಾಗ್ತೀರ. ಓಕೆ, ಬ್ರೈನ್ ಡೈನ್ ಆಗ್ಬಿಡುತ್ತೆ, ಬ್ರೈನ್ ಬಿಸಿ ಆಗ್ಬಿಡುತ್ತೆ, ತಲೆ ಬಿಸಿ ಆಗ್ಬಿಡುತ್ತೆ. ಆರಾಮಾಗಿ ಸರ್ 1:30 ಇಂದ 4 ಗಂಟೆವರೆಗೂ ಊಟ ಮಾಡಿ ಚೆನ್ನಾಗಿ ಮಕ್ಕಳಿ. ಹ್ಯಾವ್ ರೆಸ್ಟ್. ಬಿಕಾಸ್ ಮಧ್ಯಾಹ್ನ ಬಿಸಿಲಿರುತ್ತೆ, ಸೆಕೆ ಇರುತ್ತೆ, ಓದಕ್ಕಾಗಲ್ಲ. ಮಧ್ಯಾಹ್ನದ ಓದೋದೇ ಹಿಂಸೆ. ಫಸ್ಟ್ ಆಫ್ ಆಲ್ 4 ಗಂಟೆ ಕೂತ್ಕೊಳ್ಳಿ ಸರ್, ಮುಖ ತೊಳ್ಕೊಂಡು. 4 ಗಂಟೆಯಿಂದ 5:30 ಒಂದು ಸ್ಟ್ರೆಚ್, ಆಯ್ತಾ? 5:30 ಮೇಲೆ ಹೊರಗೆ ಹೋಗ್ಬೇಕು ಅನ್ಸುತ್ತೆ.
ತಣ್ಣಗಿರುತ್ತೆ, ಕೂಲ್ ಆಗಿರುತ್ತೆ ವೆದರ್, ಚಂದ್ರಲೋಡ್ ಫುಲ್ ಕಲರ್ಫುಲ್, ಕಣ್ ತಂಪಾತ್. 5:30 to 6:30 ಎಂಜಾಯ್ ಯುವರ್ ಈವ್ನಿಂಗ್. ಓಕೆ, ಹೋಗಿ ಚಾಗಿ ಕುಡ್ಕೊಂಡು ಸುತ್ತಾಡ್ಕೊಂಡು ಓಡಾಡ್ಕೊಂಡ್ ಬರ್ರಿ. ಓಕೆ, ಯಾರು ರನ್ನಿಂಗ್ ಪ್ರಾಕ್ಟೀಸ್ ಇರೋದು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. PSI ಅವರು ರನ್ನಿಂಗ್ ಪ್ರಾಕ್ಟೀಸ್ ಇರೋದು ಗೋ ಫಾರ್. ಹೇಳ್ತೀನಿ 1 ಸೆಕೆಂಡ್, ನಿಮ್ಗೆ ಎಲ್ಲರೂ ಒಂದು ಆಪ್ಷನ್ ಕೊಡ್ತೀನಿ ಆಯ್ತಾ. ಮತ್ತೆ 6:30 ಕೂತ್ಕೊಳ್ಳಿ, 6:30 8 ಗಂಟೆ ಒಂದು ಸ್ಟ್ರೆಚ್, 6:30 8 ಗಂಟೆ ಒಂದು ಸ್ಟ್ರೆಚ್, ಮತ್ತೊಂದೂವರೆ ಗಂಟೆ ಸಿಕ್ತು. 8 ರಿಂದ 9 ಲಂಚ್ ಮಾಡಿ, ಸಾರಿ ಡಿನ್ನರ್ ಮಾಡಿ, 9 ರಿಂದ 10:30 ಒಂದು ಸ್ಟ್ರೆಚ್, ಅಲ್ಲಿಗೆ 1:30 ಅಲ್ಲಿಗೆ ಅಗೇನ್ ಯು ವಿಲ್ ಗೆಟ್ 4.5 hours. ಆರಾಮಾಗಿ 11 ಗಂಟೆ ಮಲಗ್ರಿ. 11 ಗಂಟೆಗೆ ಮಲಗಿ 6 ಗಂಟೆಗೆ 6:30 ಮಧ್ಯಾಹ್ನ ನಿದ್ದೆ ಮಾಡಿರ್ತೀರಾ, ಮಧ್ಯಾಹ್ನ 1 hour ಸ್ಲೀಪ್ ಆಗಿರುತ್ತೆ, ರಾತ್ರಿ ಒಂದು ಸ್ಟ್ರೆಚ್ 7 hours ಸ್ಲೀಪ್ ಆಗುತ್ತೆ. ಇನ್ನೊಂದು ಈಗ ಕೆಲವ್ರು ಇರ್ತಾರೆ, ಕೆಲವರು ಸರ್ ನೈಟ್ ರೀಡರ್ಸ್ ಇರ್ತಾರೆ, ರಾತ್ರಿ ಹೊತ್ತೋದು ಯಾವಾಗ ಬೇಕಿರೋ ಓದಬಹುದು. ಅವ್ರು ನೈಟ್ ರೀಡರ್ಸ್ ಅರೆ ಸರ್ ನನಗೆ ಬೆಳಗ್ಗೆ ಹೊತ್ತು ಇದಾಳಕ್ಕಾಗಲ್ಲ ಸರ್, ನಾನು ನೈಟ್ ಓದ್ತೀನಿ. ಅವ್ರು ಏನ್ ಮಾಡಿ, ಇದನ್ನ ಸ್ಕಿಪ್ ಮಾಡಿ 7 to 9 ಸ್ಕಿಪ್ ಮಾಡಿ, ಇಲ್ಲಿ ಮತ್ತೊಂದು ಗಂಟೆ ಬ್ರೇಕ್ ತಗೊಂಡು 11 to 1 ಓದಿ. ಯಾರು ನೈಟ್ ಓದೋರು ಅಲ್ಲ, ನಿಮ್ ಬಾಡಿ ನಿಮ್ ಬಯೋಲಾಜಿಕಲ್ ಕ್ಲಾಕ್ ಹೆಂಗಿರುತ್ತೆ ನಿಮಗೆ ಗೊತ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಓದ್ಬೇಕಾದ್ರೆ ನಾನು ಐ ವಾಸ್ ಅ ನೈಟ್ ರೀಡರ್. ಈಗ ಪ್ರೊಫೆಷನ್ಗೆ ಬಂದ್ಮೇಲೆ ನಾನು ಈಗ ಬೆಳಗ್ಗೆ ನೈಟ್ ಓದಲ್ಲ ನಾನೀಗ, ಬಿಕಾಸ್ ಕೆಲಸ ಮಾಡಿರ್ತೀವಲ್ಲ, ಟಯರ್ಡ್ ಆಗಿರುತ್ತೆ ಆಬ್ವಿಯಸ್ಲಿ. ಸೊ ನಾನು ಬೆಳಗ್ಗೆನೆ, ಬಟ್ ನಾವು ಓದ್ಬೇಕಾರೆಲ್ಲ 1 ಗಂಟೆಗೆ ಓದ್ತಾ ಇದ್ವಿ, ಬೆಳಗ್ಗೆ ಲೇಟ್ ಆಗಿ ಹೇಳ್ತಾ ಇದ್ವಿ. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಬಯೋಲಾಜಿಕಲ್ ಕ್ಲಾಕ್ ಅಷ್ಟೇ. ಅವಾಗ 3:30 ಎದ್ದೇಳಬೇಕು, ತಣ್ಣೀರ ಉಯ್ಕೋಬೇಕು, ಬ್ರಾಹ್ಮಿ ಮುಹೂರ್ತದಾಗೆ ಅಲ್ಲಿ ದೊಡ್ಡ ಡವ್ ಎಲ್ಲ ಡವ್, ನಥಿಂಗ್ ಲೈಕ್ ದಟ್. ಸೊ ಐ ಕ್ಯಾನ್ ರೀಡ್ ಇಟ್ ಎನಿ ಟೈಮ್. ರಾತ್ರಿ ಓದೋದ್ರಲ್ಲಿ ಪಾಸ್ ಆಗಿಲ್ವ ಮತ್ತೆ? ಸೊ ಇಷ್ಟೇ ಮಾಡ್ಬೇಕಾಗಿರೋದು. ನೆಕ್ಸ್ಟ್ 6 months ಯು ಸಿಟ್ ಇನ್ ಒನ್ ಪ್ಲೇಸ್, ಸ್ಟಿಕ್ ಟು ಒನ್ ಪ್ಲೇಸ್. 2 ಕ್ವಾಲಿಟಿ ಬೆಳೆಸ್ಕೊಳ್ಳಿ. 2 ಕ್ವಾಲಿಟಿ. ಏನ್ ಕ್ವಾಲಿಟಿ ಅಂದ್ರೆ ಕೇಳಿಸ್ಕೊಳ್ಳಿ. ಈಗ ನಾನು 9 ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಓಕೆ, 9 ರಿಂದ ಅಲ್ಲ, ಈಗ 10 ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಸರ್. 10 ಗಂಟೆಗೆ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ರೆ 9:59 ಐ ಶುಡ್ ಬಿ ದೇರ್. ಆ ಟೈಮಲ್ಲಿ ಯಾವನೊಬ್ಬ ಫ್ರೆಂಡ್ ಸಿಕ್ಕ ಮಾತಾಡ್ಕೊಂಡು ಕುತ್ಕೊಂಡ್ಬಿಡೋದು. ಸರ್ ಅವ್ನಿಗೆ ಆಮೇಲೆ ಸಿಗ್ಬೋದು, ಅವನೆಲ್ಲ ಹೋಗಲ್ಲ. ನಾಳೆ ನಾನು ನೀವು ಪಾಸರ್ ಅವರೆಲ್ಲ ರೆಸ್ಪೆಕ್ಟ್ ಮಾಡ್ತಾರೆ ನಿಮ್ಗೆ, ಮತ್ತೆ ಆಮೇಲೆ ಸಿಗೋಣ ಅಂತ ಹೇಳ್ಬಿಟ್ಟು 9:59 ಇರ್ರೆಸ್ಪೆಕ್ಟಿವ್. ನಾನೇನು ನಿಮ್ಗೆ ಅದನ್ನು ಹೇಳ್ತಿರೋದು ನೋಡಿ, ಕಮಿಟ್ಮೆಂಟ್ ಅಂದ್ರೆ ಅದು. ನಾನು ಏನೋ ಸ್ಯಾಟರ್ಡೆ ನಿನ್ನೆ ಇದೊಂದು ಕ್ಲಾಸಿಗೋಸ್ಕರ 270 ಕಿಲೋಮೀಟರ್ ಬಂದು ನನಗೆ 4 ತಾಸು ತಗೊಳ್ತಾ ಇದ್ದೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ, ಬರೀ ಒಂದು ಕ್ಲಾಸ್ಗೆ. ಬಿಡಿ, ಒಂದ್ ವೀಕ್ ಕರೆಂಟ್ ಅಫೇರ್ಸ್ ಸ್ಕಿಪ್ ಆಗುತ್ತೆ, ಮಾಡ್ಬೋದಾಗಿತ್ತಲ್ಲ. ಮತ್ತೆ ನಾನು 270 ಕಿಲೋಮೀಟರ್ ಹೋಗ್ಬೇಕು. ಸೊ ಇದು ಒಂದು ಆಯ್ತಾ, ಕೇಳಿಸ್ಕೊಳ್ಳಿ. ಓಕೆ, ಸೊ ಟೈಮ್ ಟೇಬಲ್ 9 ಗಂಟೆ 9 ಗಂಟೆ, 10 ಗಂಟೆ ಅಂದ್ರೆ 10 ಗಂಟೆ. ಟೈಮ್ ಟೇಬಲ್ಸ್ ಫಸ್ಟ್ ರೆಸ್ಪೆಕ್ಟ್ ಮಾಡ್ಬೇಕು. ಎರಡನೇದು, ಸರ್ ಬಂದು ಕೂತ್ವಿ ಅಂತಂದ್ರೆ, ಒಂದ್ ಜಾಗದಲ್ಲಿ ಕೂತ್ವಿ ಅಂದ್ರೆ ಪ್ರಪಂಚ ಮರ್ತು ಬಿಡ್ಬೇಕು. ಮೊಬೈಲ್ ಗಿಬೈಲ್ ಎಲ್ಲ ಬಿಸಾಕಿ ಬರೀ ಸಬ್ಜೆಕ್ಟ್. ಸರ್ ಎಲ್ರಿಗೂ ಸಮಸ್ಯೆಗಳಿರ್ತಾವ. ಓಕೆ, ಫಿನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಸೋಷಿಯಲ್ ಪ್ರಾಬ್ಲಮ್ ಇರುತ್ತೆ, ಪರ್ಸನಲ್ ಪ್ರಾಬ್ಲಮ್ ಇರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ, ಪ್ರೊಫೆಷನಲ್ ಪ್ರಾಬ್ಲಮ್, ಎಲ್ರಿಗೂ ಸಮಸ್ಯೆ ಇರುತ್ತೆ ರೀ. ನನಗೂ 101 ಸಮಸ್ಯೆ ಇದಾವೆ. ಈಗ ನಾನು ಬಟ್ ಅಲ್ಲಿ 3:30 ನನ್ನ ಕ್ಲಾಸ್ ಎಂಟರ್ ಆದೆ. ಆ ಕ್ಲಾಸ್ ಡೋರ್ ಎಂಟರ್ ಆದ್ರೆ ಅಂದ್ರೆ ಮುಗೀತು. ನಾನು 1000 ಪ್ರಾಬ್ಲಮ್ ಇದ್ರು ಥಿಂಕ್ ಮಾಡಲ್ಲ. ಇಲ್ಲಿ ಬಂದ್ಮೇಲೆ ನನ್ನ ಟೀಚರು, ನನ್ನ ಕಾಂಟೆಂಟ್ ಇಷ್ಟ ಮಾತಾಡೋದು. ನಾನು ಇನ್ ಮಿಕ್ಕಿದೆಲ್ಲ ಆಚೆ. ನೆಕ್ಸ್ಟ್ ನನ್ನ 6:15 6:30 ಕ್ಲಾಸ್ ಬಿಟ್ಟ ಏನಪ್ಪ ಅವಾಗ ತೆಗಿತೀನಿ. ಬಟ್ ಇಲ್ಲಿಗೆ ಬಂದ್ರೆ ಅಲ್ಲಿ ಪ್ರಪಂಚನ ಮರ್ತು ಪಟ ಮಾಡ್ತೀನಿ ನಾನು. ಆ ಕಮಿಟ್ಮೆಂಟ್ ಇರ್ಬೇಕು. ಓದ್ಬೇಕಾದ್ರೆ ಏನು ಥಿಂಕ್ ಮಾಡ್ದಂಗೆ, ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡು. ಮತ್ ನೋಡಿ, ನೀವೇನೇನ್ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ದೀರ ಜೀವನದಾಗೆ, ಆ ಪ್ರಾಬ್ಲಮ್ಗಳ ಉತ್ತರ ಏನು? ಪಾಸ್ ಆಗೋದು. ಪಾಸ್ ಆದ್ರೆ ಎಲ್ಲ 99.99% ಆಫ್ ದ ಪ್ರಾಬ್ಲಮ್ ಸಾಲ್ವ್ ಆಗ್ತಾವ.